हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थमुखोत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलिमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओं ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ನೇ ಗಜ್ಜದಿಂದ 92ನೇ ಗಜ್ಜೆವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆ. ವರದರು ಎಂಬುದು ಶ್ರೇಷ್ಠ ಜಾತಿಯ ಸಾತ್ವಿಕ ಪ್ರಭುತಿಗಳು ಎಂದು ಹೆಸರು. ಒಟ್ಟಿನಲ್ಲಿ ಜೀವಗಣ ಅನಂತರಿದ್ದಾರೆ. ಅವರು ನೀಚೋಚ್ಚ ಭಾವಂ ಗತಃ ತಾರತಮ್ಯಯುಕ್ತವಾಗಿದ್ದಾರೆ ಎಂಬುದನ್ನು ತಿಳಿಸ್ತಾ ಇದೆ. ತಾರತಮ್ಯ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಎಂಬುದು ಶ್ರೀಮದಾನಂದ ತೀರ್ಥರ ಸ್ಪಷ್ಟ ನಿಲುವು. ಆದ್ದರಿಂದ ತಾರತಮ್ಯ ಜ್ಞಾನ ಕೇವಲ ಅವಶ್ಯಕವೂ. ಎಲ್ಲ ಮನುಷ್ಯರಲ್ಲಿ ತಾರತಮ್ಯ ಜ್ಞಾನವನ್ನು ತಿಳಿದುಕೊಳ್ಳಲೇಬೇಕು ಎಂಬುದು ಕಡ್ಡಾಯ ವಿಧಿ ನಿಯಮವಾಗಿದೆ. ಆದ್ದರಿಂದ ಪುರಂದರದಾಸರು 10 ಜನ ವರದರನ್ನು ತೋರಿಸುವ ಮೂಲಕವಾಗಿ 10 ಎಂಬುದು ಭಿನ್ನ ಭಿನ್ನ ಜೀವರು ಎಂಬುದನ್ನು ತೋರಿಸ್ತಾ ಇದ್ದಾರೆ. 10 ರೀತಿಯ ಅಂದರೆ ಹಲವು ಬಗೆ. 10 ಎಂಬುದು ಹಲವು ಬಗೆಯಾದ್ದರಿಂದ ಅನಂತ ಬಗೆಯಾಗಿರುತ್ತದೆ. ನಾವು ಭಿನ್ನ ಎಂಬುದು ಎಷ್ಟು ಬಗೆಯಾಗಿದೆ ಎಂದರೆ ಕೇವಲ 1-2 ಸಂಖ್ಯೆಯಲ್ಲಿ ನಾವು ಹೇಳುವುದು ಸಾಧ್ಯವಿಲ್ಲ. ಎಲ್ಲ ವಸ್ತುವಿನ ಸ್ವರೂಪವೇ ಭೇದವಾದ್ದರಿಂದ ಎಷ್ಟು ಪದಾರ್ಥಗಳಿದೆಯೋ, ಎಷ್ಟು ಜೀವರಿದೆಯೋ, ಎಷ್ಟು ಜಡ ಪದಾರ್ಥವಿದೆಯೋ ಅಷ್ಟೂ ಜೀವರು ಮತ್ತು ಜಡ ಪದಾರ್ಥಗಳಲ್ಲಿ ಭೇದ ಎಂಬುದು ಸ್ವಾಭಾವಿಕವಾಗಿ ಇರುವುದರಿಂದ ಅನಂತ ಭೇದ ಎಂಬುದನ್ನು ನಾವು ಹೇಳಬೇಕು. ಅದರಂತೆ ಭೇದವಿದ್ದಾಗ ಭೇದ ಹೇಗೆ ಏರ್ಪಟ್ಟಿತು? ತಾರತಮ್ಯದಿಂದ ಏರ್ಪಟ್ಟಿತು ಎಂಬುದನ್ನು ತಿಳಿದಾಗ ತಾರತಮ್ಯವೂ ಸಹ ನಾವು ಭೇದದ ಜೊತೆಯಲ್ಲಿ ಅತ್ಯವಶ್ಯವಾಗಿ ತಿಳಿದುಕೊಳ್ಳಲೇಬೇಕು. ಎಲ್ಲಿ ಭೇದ ಜ್ಞಾನವೇ ಇಲ್ಲದೆ ಇರತಕ್ಕಂಥ ಪದಾರ್ಥಗಳಲ್ಲಿ ತಾರತಮ್ಯ ಜ್ಞಾನ, ಅದಕ್ಕೆ ಮಾಹಿತಿ ಇಲ್ಲದೆ ಇರುವುದರಿಂದ ಅದರ ಬಳಕೆದಾರರಾದ ಜೀವರ ಮೂಲಕವಾಗಿ ಅದನ್ನು ತಾರತಮ್ಯ ಭಾವನೆಯನ್ನು ನಾವು ನೋಡುತ್ತೇವೆ. ಆದರೆ ಭಗವಂತನಲ್ಲಿ ಏಕತ್ವ ಮಾತ್ರ ಇರುವುದು. ಅವನಲ್ಲಿ ಬಹುತ್ವ ಇಲ್ಲ. ಅಂದರೆ ಭಗವಂತನೇ ಅನಂತರೂಪಿಯಾಗುತ್ತಾನೆ, ಆದರೆ ಏಕ ಏವ. ಆದ್ದರಿಂದ ನೇಹಾನಾನಸ್ಯ ಕಿಂಚನ ಎಂಬುದು ಸ್ಪಷ್ಟವಾದ ವೇದವಾಕ್ಯ ಇರುವುದರಿಂದ ಭಗವಂತನಲ್ಲಿ ಭೇದವನ್ನು ಎಣಿಸಬಾರದು, ಭಗವಂತನಲ್ಲಿ ತಾರತಮ್ಯವನ್ನು ಎಣಿಸಬಾರದು. ಇದು ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯವಾಗಿದೆ. ಭಗವಂತನಿಗೂ ಮತ್ತು ಜೀವ ಮತ್ತು ಜಡಕ್ಕೆ ಇರತಕ್ಕಂಥ ಮುಖ್ಯವಾದ ಲಕ್ಷಣ ಏನು? ತಾರತಮ್ಯ ಭಾವನೆಯಿಂದ ಭೇದದಿಂದ ಕೂಡಿರತಕ್ಕಂಥದ್ದು ಜೀವರು ಮತ್ತು ಜಡ ಪದಾರ್ಥಗಳು. ತಾರತಮ್ಯದಿಂದ ಕೂಡಿದ್ದು ಜೀವರುಗಳು. ಭಗವಂತನಾದರೆ ಭೇದವೂ ಇಲ್ಲದೆ ತಾರತಮ್ಯವೂ ಇಲ್ಲದೆ ಇರತಕ್ಕಂಥ ಮಹಾನ್ ವ್ಯಕ್ತಿ, ಸ್ವಯಂಭೂ, ಸಾರ್ವಭೌಮ, ಸ್ವತಂತ್ರ, ಸ್ವರಾಟ್. ಅವನು ಸ್ವತಂತ್ರನಾದ್ದರಿಂದ ಅವನಲ್ಲಿ ಭೇದವಿಲ್ಲ. ಅವನು ಸ್ವಯಂಭೂ, ಆದ್ದರಿಂದ ಅವನಲ್ಲಿ ತಾರತಮ್ಯವಿಲ್ಲ. ಅವನ ಅನಂತ ರೂಪವೂ ಹೌದು, ಏಕರೂಪನೂ ಹೌದು, ದಶರೂಪನೂ ಹೌದು, ಶತರೂಪನೂ ಹೌದು. ಎಲ್ಲ ರೂಪಕ್ಕೂ ಮತ್ತು ಮೂಲ ರೂಪಕ್ಕೂ ಅತ್ಯಂತ ಅಭಿನ್ನ, ಅಭೇದ ಎಂದು ನಾವು ಚಿಂತಿಸಬೇಕು. ಹೇಗೆ ಚಿಂತಿಸುವುದು?
ಎಂಬುದು ಎಲ್ಲ ಜೀವರಿಗೂ ಮುಂದೆ ಹೇಳುವ ಪ್ರಶ್ನೆಯಾಗಿದೆ. ಇದನ್ನು ಹೇಗೆ, ಏನು, ಯಾಕೆ ಎಂಬ ಪ್ರಶ್ನೆ ನಾವು ಉದ್ಭವಿಸಬಾರದು. ಏಕೆಂದರೆ ಯಾವುದು ಶಾಸ್ತ್ರದಲ್ಲಿ ಹೇಳಿದೆಯೋ ಅದನ್ನು ಶಾಸ್ತ್ರದ ಮರ್ಯಾದೆಯಿಂದಲೇ ನಾವು ಮೊದಲಿಗೆ ಅಂಗೀಕರಿಸಿಬಿಡಬೇಕು. ಯಾವುದು ಪ್ರತ್ಯಕ್ಷಕ್ಕೆ ಅಯೋಗ್ಯವಾದದ್ದೋ, ತರ್ಕಕ್ಕೆ ಯಾವುದು ಸಿಲುಕುವುದಿಲ್ಲವೋ ಅದು ಆಗಮದಿಂದ ಸಿದ್ಧವಾಗಿರುತ್ತದೆ. ಪ್ರತ್ಯಕ್ಷದಿಂದ ಪ್ರಾಮಾಣ್ಯ ಹೇಗೆ ನಾವು ಅತಿ ಸ್ಫುಟವಾಗಿ ನಾವು ಪ್ರಾಮಾಣ್ಯ ಎಂದು ತಿಳಿಯಬೇಕು, ಯಥಾರ್ಥ ಎಂದು ತಿಳಿಯಬೇಕು. ಅದರಂತೆ ಪ್ರತ್ಯಕ್ಷ ಅಥವಾ ಆಗಮ ಸಹಕೃತವಾದ ಅನುಮಾನವೂ ಸಹ ಪ್ರಾಮಾಣ್ಯದಿಂದ ಹೇಗೆ ತಿಳಿಯುತ್ತೇವೆಯೋ ಹಾಗೆ ಆಗಮವೂ ಸಹ ಸ್ವತಃ ಪ್ರಾಮಾಣ್ಯವಾಗಿದೆ. ಆದ್ದರಿಂದ ಪ್ರತ್ಯಕ್ಷ ಅನುಮಾನ ಆಗಮಗಳು ಪ್ರಾಮಾಣ್ಯವನ್ನು ತಿಳಿಸುವ ಬಗೆಯಾಗಿದೆ, ವಿಧವಾಗಿದೆ, ಮಾರ್ಗವಾಗಿದೆ. ಪ್ರತ್ಯಕ್ಷವನ್ನು ಅಲ್ಲಗಳೆದರೆ ಹೇಗೆ ಸಲ್ಲದು ಹಾಗೆ ಆಗಮವನ್ನು ನಾವು ಅಲ್ಲಗಳೆಯಬಾರದು, ಅನುಮಾನವನ್ನು ನಾವು ಅಲ್ಲಗಳೆಯಬಾರದು. ಏಕೆಂದರೆ ಇವೆಲ್ಲವೂ ಸಹ ಜ್ಞಾನ ಮತ್ತು ಜ್ಞಾನ ಸಾಧನಗಳು. ಆಗಮವಿಲ್ಲದಿದ್ದರೆ ನಮಗೆ ವಿಷ್ಣುವಿನಲ್ಲಿರತಕ್ಕಂಥ ಅಭಿನ್ನತ್ವ, ಅಭೇದತ್ವ ಮತ್ತು ತಾರತಮ್ಯ ಇಲ್ಲದಿರುವಿಕೆ ಹೇಗೆ ತಿಳಿಯುವುದು? ಕೇವಲ ಆಗಮದಿಂದ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಭಗವಂತನ ವಿಷಯದಲ್ಲಿ ಹೇಳಿರುವುದು ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ. ಸದಾಗಮೇಕ ವಿಜ್ಞೇಯಂ, ನಮ್ಮ ಯುಕ್ತಿಗಳಿಂದ, ತರ್ಕದಿಂದ, ಕುಹಕ ಬುದ್ಧಿಯಿಂದ, ನಮ್ಮ ಜಾಣ್ಮೆಯಿಂದ ನಾವು ಪ್ರತ್ಯಕ್ಷದಿಂದ ಭಗವಂತನು ತಿಳಿಯಲು ಸಾಧ್ಯವಿಲ್ಲ. ಸದಾಗಮೇಕ ವಿಜ್ಞೇಯಂ, ಯೋಗ್ಯವಾದ ಶಾಸ್ತ್ರದಿಂದಲೇ ತಿಳಿಯಬೇಕು. ಶಾಸ್ತ್ರ ಹೇಗೆ ಹೇಳುತ್ತದೆ ಅದನ್ನು ನಾವು ಅಂಗೀಕರಿಸಬೇಕು ಎಂಬುದರ್ಥ. ಇದನ್ನು ತಿಳಿಸಿಕೊಡುವಾಗೆ ಪುರಂದರದಾಸರು 10 ಜನ ವರದರನ್ನು ತಿಳಿಸಿಕೊಟ್ಟಿದ್ದಾರೆ. 10 ಜನ ವರದರು ಉಪಾಸನೆ ಮಾಡಿದ ಭಗವಂತನ ರೂಪವನ್ನು, ಆರಾಧನೆ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಜೀವನಲ್ಲಿ ನಾವು ಜೀವ ಪ್ರಕರಣದಲ್ಲಿ ವಿಶಿಷ್ಟಾಕಾರವಾಗಿ ತಿಳಿಯಬೇಕಾಗಿರತಕ್ಕಂಥ ಅತ್ಯಂತ ಮಹತ್ತರವಾದ ಮತ್ತೊಂದು ವಿಷಯ ಏನು ಅಂದರೆ, ಜೀವನಲ್ಲಿ ಅನಂತ ಜೀವರಿದ್ದಾರಲ್ಲ, ಅವರಲ್ಲಿ ಭೇದವಿದೆ ಸರಿ, ತಾರತಮ್ಯವಿದೆ ಸರಿ, ಮತ್ತು ಇನ್ನೊಂದನ್ನು ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಎಲ್ಲರಿಗೂ ಸಾಕ್ಷ್ಯ ಸಿದ್ಧವಾದದ್ದು, ಅನುಮಾನ ಸಿದ್ಧವಾಗಿರ್ತಕ್ಕಂಥದ್ದು, ಆಗಮದಿಂದಲೂ ಸಿದ್ಧವಾದ ವಿಷಯ. ಮಾನವರಲ್ಲಿ ಸ್ತ್ರೀ ಮತ್ತು ಪುಂ ಎಂಬ 2 ವಿಭಾಗಗಳಿದೆ. ಇದನ್ನು ಶ್ರೀ ಭಗವಂತ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದ 32ನೇ ಶ್ಲೋಕ ಮತ್ತು 33ನೇ ಶ್ಲೋಕದಲ್ಲಿ ವಿಶೇಷ ಆಕಾರವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಇದರ ಮಹತ್ವವನ್ನು ನಾವು ಅರಿತಾಗ ನಮಗೂ ಮತ್ತು ಬಿಂಬರೂಪನಾದ ಭಗವಂತನಿಗೂ ಅತ್ಯಂತ ಸಾಮೀಪ್ಯವನ್ನು ನಾವು ಹೊಂದಬಹುದು, ಹೆಚ್ಚಾದ ತಿಳುವಳಿಕೆಯನ್ನು ನಾವು ಪಡೆಯಬಹುದು. ಆದ್ದರಿಂದ ಭಗವಂತ ಎಷ್ಟು ಪದಾರ್ಥಗಳಿದೆಯೋ, ಎಷ್ಟು ಜೀವರಿದೆಯೋ ಆ ಎಲ್ಲ ಜೀವರಲ್ಲಿ ಬಿಂಬರೂಪನಾಗಿಯೇ ಇರೋದ್ರಿಂದ ಪುರುಷರಲ್ಲಿ ಪುರುಷನಾಮಕನಾಗಿ, ಸ್ತ್ರೀಯರಲ್ಲಿ ಸ್ತ್ರೀಯರಾಗಿ ಬಿಂಬನಾಗಿದ್ದಾರೆ ಎಂಬುದನ್ನು ಮೊದಲೇ ತಿಳಿದುಕೊಳ್ಬೇಕು. ಏಕೆಂದರೆ ಬಿಂಬ ಅಂದರೆ ಏನು? ತದಧೀನವಾಗಿ ಸಾದೃಶ್ಯವಾಗಿ ಇರತಕ್ಕಂಥದ್ದು. ತದಧೀನತ್ವ ಸಾದೃಶ್ಯತ್ವ ಎಂಬುದು ಮುಖ್ಯ ಗುಣ. ಸಾದೃಶ್ಯ ಅನ್ನೋದು ನಾವು ಯಾವುದರಲ್ಲೂ ನೋಡಬೇಕು, ರೂಪ, ಗುಣ, ಕ್ರಿಯೆ ಎಲ್ಲದಲ್ಲೂ ನೋಡಬೇಕು. ಆದ್ದರಿಂದ ಪುರುಷ ಜೀವರಲ್ಲಿ ಪುರುಷರ ಸಾದೃಶ್ಯವನ್ನು, ಸ್ತ್ರೀಯರಲ್ಲಿ ಸ್ತ್ರೀಯರ ಸಾದೃಶ್ಯವನ್ನು ಚಿಂತಿಸಬೇಕು. ಬಿಂಬ ಪ್ರತಿಬಿಂಬ ಭಾವದಲ್ಲಿ ಅದನ್ನು ಪುಷ್ಟೀಕರಿಸೋಕ್ಕೋಸ್ಕರವಾಗಿ ಭಗವಂತ ಸ್ತ್ರೀ ಪುಂಭಾಗವನ್ನು ವಿಶೇಷ ಆಕಾರವಾಗಿ ತಿಳಿಸ್ತಾ ಇದ್ದಾನೆ. ಪಾಪಾಧಿಕಾರಿತ ಮಾನವ ಸ್ವಭಾವಯೇವ, ಯಾವ ಜೀವರು
ಶುದ್ಧರಾಗಿ ಇರುವುದಿಲ್ಲ, ಶುದ್ಧರಾಗಬೇಕು. ಅಶುದ್ಧಾವಸ್ಥೆಯಲ್ಲಿ ಇರುವುದರಿಂದಲೇ ಸಂಸಾರಾವಸ್ಥೆಗೆ ಬಂದಿರುವುದು. ಇದು ಬ್ರಹ್ಮದೇವರಿಂದ ತೃಣಪರ್ಯಂತವು ಸರ್ವೇ ಸಾಧಾರಣ, ಆದರೆ ತಾರತಮ್ಯಪೇತವಾಗಿದೆ. ದಗ್ಧ ಪಟಾಯಮಾನವಾಗಿ ಬ್ರಹ್ಮದೇವರ ಶರೀರ ಅವರ ದೋಷ ಇದ್ದರೆ, ತೃಣಾದಿ ಪರ್ಯಂತವಾಗಿ ಅಂಧಕಾರತ್ವ ಗಾಢಾಂಧಕಾರವಾಗಿರುತ್ತದೆ. ಅಂದರೆ ದಗ್ಧ ಪಟಾಯಮಾನ ಅಂದರೆ ಇದ್ದೂ ಇಲ್ಲದಂತೆ ಇರತಕ್ಕಂಥದ್ದು ರುಜುಗಳ ಸ್ವಭಾವ. ಏಕೆಂದರೆ ಅವರು ಜೀವರು, ಅವರು ಸಂಸಾರಕ್ಕೆ ಅಂದರೆ ಅವರು ಈ ಸೃಷ್ಟಿ ಕಾರ್ಯದಲ್ಲಿ ಸಹಾಯ ಮಾಡಿಕೋ ಸಲುವಾಗಿ ಸ್ಥಿತಿಯಲ್ಲಿ ಬರುವುದರಿಂದ ಅವರಲ್ಲೂ ಸಹ ಲಿಂಗದೇಹ ಎಂಬತಕ್ಕಂಥದ್ದು ಇದೆ. ಯಾರಿಗೆ ಲಿಂಗದೇಹವಿದೆಯೋ ಅವರಿಗೆ ಪ್ರಕೃತಿಯಿಂದ ಆವರಣ ರೂಪವಾಗಿದೆ ಅಂತ ಅರ್ಥ. ಪ್ರಕೃತಿ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣದಿಂದ ಆವರಿತವಾದದ್ದು ಎಂದರ್ಥ. ಆದರೆ ಭಗವಂತನ ಶರೀರ ಹಿಂದೆ ನೋಡಿದಂತೆ ಅತ್ಯಲ್ಪ ರಜೋಗುಣ ತಮೋಗುಣವಿರುತ್ತದೆ ಮತ್ತು ಮಹತ್ತಾದ ಸತ್ವಗುಣವೇ ಇರತಕ್ಕಂಥ ಶರೀರವಾಗಿದೆ. ಇದನ್ನು ನಾವು ವಿಶೇಷ ಆಕಾರವಾಗಿ ಹಿಂದೆ ತಿಳಿದಿದ್ದೇವೆ. ಒಟ್ಟಿನಲ್ಲಿ ಎಲ್ಲ ಜೀವರು ಅಂದರೆ ಲಿಂಗ ಶರೀರದಲ್ಲಿ ಪ್ರಕೃತಿ ಸಂಬಂಧದಿಂದಲೇ ಆಗಿರುವುದರಿಂದ 3 ಗುಣಗಳಿಗೆ ಅಲ್ಲಿ ಆಶ್ರಯವಿದೆ. ಆದ್ದರಿಂದ ಅವರು ಸಂಸಾರಸ್ಥರು, ದುಃಖ ಸ್ಪರ್ಶರು ಎಂದು ಕರೆಯಲ್ಪಡುತ್ತೇವೆ. ಮನುಷ್ಯರು ವಿವಿಧರಾಗಿದ್ದಾಗೆ ಸ್ತ್ರೀಯರು ಮತ್ತು ಪುರುಷರು ಎಂಬುದಾಗಿ ಈ 2 ಪುರುಷರು 2 ವಿಭಾಗವಿರುವುದರಿಂದ ಭಗವಂತ ಶ್ರೀಕೃಷ್ಣ 9ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯು ಪಾಪಯೋನಯಃ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ತೇಪಿ ಯಾಂತಿ ಪರಾಂ ಗತಿಂ. ಅರ್ಜುನನೇ, ಮೂಲತಃ ಪುರುಷರಾಗಿದ್ದು ಪಾಪಕರ್ಮದಿಂದ ಸ್ತ್ರೀಯರಾಗಿ ಹುಟ್ಟಿದವರು, ಮೂಲತಃ ಬ್ರಾಹ್ಮಣಾದಿ ಉಚ್ಚವರ್ಣರಾಗಿದ್ದು ಪಾಪದಿಂದ ವೈಶ್ಯರು ಶೂದ್ರರು ಆಗಿ ಹುಟ್ಟಿದ್ದವರು. ಈ ರೀತಿ ಜನ್ಮ ಪಡೆದವರು ಕೂಡ ಯಾರು ನನ್ನನ್ನು ಆಶ್ರಯಿಸುವರೋ ಅವರು ಮೋಕ್ಷ ಪಡೆಯುತ್ತಾರೆ ಎಂಬುದು ಕೃಷ್ಣನ ವಾಕ್ಯದಿಂದ ನಾವು ತಿಳಿಯಬೇಕಾದ್ದು ಏನು? ಎಲ್ಲ ಜೀವರು ಪಾಪಯೋನಿಗಳೇ. ಅದರಲ್ಲಿ ಸ್ತ್ರೀಯರು ಮಾತ್ರ ಪಾಪಯೋನಿಗಳು, ಪುರುಷರು ಪುಣ್ಯಯೋನಿಗಳು ಎಂದು ಅರ್ಥವಲ್ಲ. ಪಾಪ ಅಂದರೆ ದುಃಖದಿಂದ ಮಿಶ್ರಿತವಾದವರು, ದುಃಖ ಸ್ಪಷ್ಟರು ಎಂದರ್ಥ. ಈ ದುಃಖ ಸ್ಪರ್ಶ ಇರುವುದರಿಂದ ಜೀವರು ಆಯಾ ಯೋನಿಗಳಲ್ಲಿ ಅವರಿಗೆ ಜನ್ಮ ತಾಳಿ ಆ ಯೋನಿಗಳಲ್ಲಿರತಕ್ಕಂಥ ಸುಖ ದುಃಖಗಳನ್ನು ಅವರು ಹೊಂದುತ್ತಾರೆ ಎಂದರ್ಥ. ಅದು ಭಗವಂತ ನೀಡುತ್ತಾನೆ. ಇದು ಅವರ ಅನಾದಿ ಕಾಮಕರ್ಮಗಳನ್ನು ಅನುಸರಿಸಿ ಭಗವಂತ ನೀಡಿರ್ತಕ್ಕಂಥದ್ದಾಗಿರುತ್ತದೆ. ಇದಕ್ಕೆ ಸಂಸಾರ ಬಂಧನ ಎಂದು ಹೆಸರು. ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅವನನ್ನು ಮೊಟ್ಟ ಮೊದಲಿಗೆ ಏನು ಮಾಡುತ್ತಾರೆ? ಬಂಧಿಸಿದ ಮೇಲೆ ಬದ್ಧಿಕಾರಿಯಲ್ಲಿ ಅವನಿಗೆ ಕೊಡಬೇಕಾದ ಶಿಕ್ಷೆಯ ರೂಪವನ್ನು ವಿಶೇಷ ಆಕಾರವಾಗಿ ಕಾಯ್ದೆ ಮೂಲಕವಾಗಿ ಚರ್ಚಿಸಿ ಆ ಶಿಕ್ಷೆಯನ್ನು ಯಾವ ಅವಧಿಗೆ ಕೊಡಬೇಕು ಎಂಬುದು ನಿರ್ಧರಿಸಿ ಕೊಡುತ್ತಾರೆ. ಹಾಗೆಯೇ ಮೊಟ್ಟ ಮೊದಲಿಗೆ ಭಗವಂತ ಮಾಡಿದ್ದು ಏನು? ಬಂಧಿಸಿದ್ದು ಅಂದರೆ ಈ ಶರೀರದೊಳಗೆ, ಲಿಂಗ ಶರೀರದೊಳಗೆ ಬಂಧಿಸಿದ್ದಾನೆ. ಇದನ್ನು ಕೃಷ್ಣ 18ನೇ ಅಧ್ಯಾಯದಲ್ಲಿ ಯಂತ್ರಾರೂಢಯ ಅಂಥೇಳಿ ಈ ಯಂತ್ರದೊಳಗೆ ಭಗವಂತ ಕೂಡಿಸಿದನು. ಕೂಡಿಸಿದ ನಂತರ ಆಯಾ ಕಾಮನೆಗಳು ಅಂದರೆ ಆಯಾ ಜೀವರ ಕಾಮನೆಗಳ ಅನುಸಾರವಾಗಿ 84 ಲಕ್ಷ ಯೋನಿಗಳಲ್ಲಿ
ಅವನು ಜನ್ಮ ತಾಳಬೇಕಾಗಿತ್ತು. ಎಷ್ಟು ಜನ್ಮ ತಾಳಬೇಕಾಗಿತ್ತು ಎಂಬುದು ಅವನ ಕಾಮ್ಯ ಕರ್ಮವನ್ನು ಮುಗಿಯುವವರೆಗೂ ಆ ಜನ್ಮವು ಸೀಮಿತವಾಗಿರುತ್ತದೆ ಎಂದರ್ಥ. ಯಾವುದೇ ಒಂದು ಪನಿಷ್ಮೆಂಟ್ ಕೊಡುವುದಕ್ಕೆ ಪ್ರಾರಂಭವಾದಾಗ ಅದರ ಅವಧಿ ನಿರ್ಧಾರವಾಗಿರುತ್ತದೆ ಮತ್ತು ಅದರ ಯಾವ ರೀತಿ ಅಪರಾಧವನ್ನು, ಶಿಕ್ಷೆ ಪ್ರಮಾಣವನ್ನು, ಶಿಕ್ಷೆಯ ರೂಪವನ್ನು ವಿವರಿಸಿರುತ್ತಾರೆ. ಅನೇಕ ಬಗೆಯ ಶಿಕ್ಷೆಗಳಿರುತ್ತದೆ ಲೋಕದಲ್ಲಿ. ಇದೆಲ್ಲವೂ ಸಹ ಭಗವಂತ ನಿರ್ಮಿತವಾದದ್ದೇ. ಅದಕ್ಕೋಸ್ಕರವಾಗಿಯೇ ನರಕದಲ್ಲಿ ಯಾವ ಜೀವರಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಎಂಬುದು ಪ್ರತ್ಯೇಕವಾಗಿಯೇ ಪ್ರೇತಕಾಂಡದಲ್ಲಿ, ಗರುಡ ಪುರಾಣದಲ್ಲಿ ವಿಶೇಷ ಆಕಾರವಾಗಿ ತಿಳಿಸಿದ್ದಾರೆ. ಅದರ ಕಿಂಚಿತ್ ಪ್ರಕಾರವನ್ನು ಸಂಸಾರ ವ್ಯವಸ್ಥೆಯಲ್ಲಿ ಭಗವಂತ ಆ ದೇವತೆಗಳ ಮೂಲಕ ಕೊಡಿಸುತ್ತಾನೆ. ಆದ್ದರಿಂದ ಅದಕ್ಕೆ ಯೋಗ್ಯವಾದ ಯೋನಿಗಳಲ್ಲಿ, ಅಂದರೆ 84 ಲಕ್ಷ ಯೋನಿಗಳಲ್ಲಿ ಆಯಾ ಯೋನಿಗಳಲ್ಲಿ ಹಾಕುತ್ತಾನೆ. ಅಲ್ಲಿರತಕ್ಕಂಥ ಸುಖ, ಅಲ್ಪ ಸುಖ ಮತ್ತು ಮಹತ್ತಾದ ದುಃಖವನ್ನು ಆ ಜೀವ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಪಾಪಯೋನಿಯ ಅಂತ ಹೇಳಿದಾಗ ಯಾವುದೋ ಒಂದು ವರ್ಣ, ಶೂದ್ರವರ್ಣ, ಕ್ಷತ್ರಿಯ ವರ್ಣ, ವೈಶ್ಯವರ್ಣ ಪಾಪಯೋನಿಗಳು ಅಂತ ಅರ್ಥವಲ್ಲ. ಸ್ತ್ರೀಯರು ಪಾಪಯೋನಿಗಳು ಅಂತ ಅರ್ಥವಲ್ಲ. ಎಲ್ಲರೂ ಪಾಪಯೋನಿಗಳೇ. ಯಾರು ಸಂಸಾರ ವಸ್ತಿಗೆ ಬಂದರೋ ಅವರು ಪಾಪ ನಿಮಿತ್ತವಾಗಿಯೇ ಬಂದಿದ್ದಾರೆ ಎಂದರ್ಥ. ಪಾಪ ಎಂಬುದು ಕರ್ಮದ ಫಲ. ಅದು ಫಲರೂಪವಾದದ್ದು ಯಾವುದು ಅಂದರೆ ಸುಖ ಅಥವಾ ದುಃಖ. ದುಃಖಾಮಿತ ಸರ್ವೇ ಜೀವಾ ಏವಿತು ದುಃಖಿನಃ ತೇಷಾಂ ದುಃಖ ಪ್ರಹರಣಾರ್ಥಂ ಶ್ರುತಿರೇಷ ಪ್ರವರ್ತತೆ ಎಂಬುದು ಶ್ರುತಿಯ ಮಾತಾಗಿದೆ. ಆದ್ದರಿಂದ ಈ ಪಾಪಯೋನಿಗಳು ಅಂತ ಹೇಳಿದ ಕೂಡಲೇ ನಾವು ಯಾವುದೇ ಒಂದು ಪ್ರತ್ಯೇಕವಾದ ಭಾಗದಲ್ಲಿ ವ್ಯಕ್ತಿ ಅಥವಾ ವರ್ಣ ಇದಕ್ಕೆ ಸೀಮಿತವಾಗಿರುವುದಲ್ಲ, ಸಕಲ ಜೀವರಿಗೂ ಅನ್ವಯಿಸುತ್ತದೆ. ಆದರೆ ಮುಖ್ಯವಾಗಿ ಜೀವರಲ್ಲಿ 2 ವಿಧವನ್ನು ತಿಳಿಯಬೇಕು. ಒಂದು ಪುರುಷ ಶರೀರದಿಂದ ಇರತಕ್ಕಂಥ ಜೀವರು, ಇನ್ನೊಬ್ಬರು ಸ್ತ್ರೀ ಶರೀರದಿಂದ ಇರತಕ್ಕಂಥ ಜೀವರು. ಇದು ಅವರ ಸ್ವರೂಪವೇ ಪುರುಷರಾದ್ದರಿಂದ ಅವರು 84 ಲಕ್ಷ ಯೋನಿಗಳಲ್ಲಿ ಎಲ್ಲೇ ಬಂದರೂ ಸಹ ಭಗವಂತ ಪುರುಷ ಶರೀರದಲ್ಲಿ ಇಡುತ್ತಾನೆ, ಸ್ತ್ರೀಯರಾದರೆ ಸ್ತ್ರೀಯ ಶರೀರದಲ್ಲಿ ಇಡುತ್ತಾನೆ ಎಂಬುದು ಸಾಧಾರಣವಾದ ನಿಯಮ. ಆದರೆ ಲೋಕದಲ್ಲಿ ನಾವು ಸ್ತ್ರೀ ಪುಂಸ ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ಸಸ್ಯಗಳಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಸಹ ಒಂದೇ ಹೂವಿನಲ್ಲಿ ಇರತಕ್ಕಂಥ ಭಾಗವಾಗಿರುತ್ತದೆ. ಸಸ್ಯಗಳು ಕೇಸರ ಪರಾಣ ಕಣಗಳು ಮತ್ತು ಸ್ತ್ರೀ ಭಾಗವಾದ ಅಂಡಾಶಯ, ಗರ್ಭಕೋಶ ಈ ಹೊಂದಿರುವ ಪಿಸ್ತಿಲ್ ಅಥವಾ ಕಾರ್ಪೆಲ್ ಅಂತ ಏನು ಹೇಳ್ತೀವಿ, ಇದಕ್ಕೆ ಉಭಯಲಿಂಗಿ ಹೂವು ಎಂದು ಹೆಸರು, ಬೈಸೆಕ್ಷುಯಲ್ ಫ್ಲವರ್ ಎಂದು. ಉದಾಹರಣೆಗೆ ದಾಸವಾಳ ಹೂವು, ಸಾಸಿವೆ ಮತ್ತು ಲಿಲ್ಲಿ ಇವೆಲ್ಲವೂ ಸಹ ಬೈಸೆಕ್ಷುಯಲ್, ಅಂದರೆ ಎಲ್ಲಿ ಪುರುಷಲಿಂಗವಿದೆಯೋ ಅದೇ ಶರೀರದಲ್ಲಿ ಸ್ತ್ರೀಲಿಂಗವು ಇದ್ದು ಪರಾಗಸ್ಪರ್ಶವಾಗಿ ಉತ್ಪತ್ತಿ ಕ್ರಮವಾಗುತ್ತದೆ ಎಂಬುದನ್ನು ನಾವು ಕಾಣಬಹುದು. ದಾಸವಾಳ ಹೂವಿನಲ್ಲಿ, ಸಾಸಿವೆಯಲ್ಲಿ ಮತ್ತು ಲಿಲ್ಲಿ ಫ್ಲವರ್ನಲ್ಲಿ ನಾವು ಕಾಣಬಹುದಾಗಿದೆ. ಆದರೂ ಬೇರೆ ಬೇರೆಯಾಗಿರತಕ್ಕಂಥದ್ದು ಸೌತೆಕಾಯಿ ಎಂಬತಕ್ಕಂಥ ಪಪ್ಪಾಯಿ ಇಂತಹ ಹಣ್ಣುಗಳಲ್ಲಿ ಸ್ತ್ರೀ ಪರಾಣಗಳು ಮತ್ತು ಗರ್ಭಾಶಯಗಳು ಬೇರೆ ಬೇರೆಯಾಗಿ ಇರುತ್ತದೆ. ಇದನ್ನು ನಾವು ಲೋಕದಲ್ಲಿ ನೋಡಬಹುದಾಗಿದೆ, ತಿಳಿದುಕೊಳ್ಳಬಹುದಾಗಿದೆ. ಆದರೆ ಪ್ರಾಣಿಗಳಲ್ಲಿ ಎರೆಹುಳ ಎಂಬತಕ್ಕಂಥದ್ದು, ಅರ್ಥ್ವಾಮ್ ಎಂಬುದು ಮತ್ತು ಜಿಗಣೆ ಲೀಶ್ ಎಂಬುದು ಒಂದೇ ಶರೀರದಲ್ಲಿ ಉಭಯಲಿಂಗತ್ವವನ್ನು ಹೊಂದಿರುತ್ತದೆ. ಸ್ತ್ರೀಲಿಂಗ ಮತ್ತು ಪುರುಷಲಿಂಗ ಎರಡೂ ಇರತಕ್ಕಂಥದ್ದು
ಈ ಪ್ರಾಣಿಗಳು ಎರೆಹುಳ, ಜಿಗಣೆ ಮತ್ತು ಈ ಪ್ರಾಣಿಗಳಲ್ಲಿ ಸ್ನೇಹಿಲ್ ಅಂದರೆ ನೆತ್ತೆಗಳು ಇದರಲ್ಲೂ ಸಹ ಉಭಯಲಿಂಗಿ ಎಂದು ಗುರುತಿಸಿದ್ದಾರೆ. ಹೀಗೆ ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಾದ ಮೇಲೆ ಮನುಷ್ಯರಲ್ಲಿ ಮಾತ್ರ ಒಂದೇ ಶರೀರದಲ್ಲಿ ಸ್ತ್ರೀ ಲಿಂಗ ಮತ್ತು ಪುಲ್ಲಿಂಗ ಎಂಬುದಂಥದ್ದು ಇರುವುದಿಲ್ಲ. ಯಾವ ಪುರುಷನ ಲಿಂಗದಲ್ಲಿ ದೋಷವಶಾತ್ತಿದ್ದಾಗ ಅದು ಸ್ತ್ರೀಯ ಲಕ್ಷಣಗಳನ್ನು ಕಾಣಿಸುತ್ತದೆ ಹೊರತು ಅದು ಪೂರ್ಣ ಸ್ತ್ರೀ ಆಗಿರುವುದಿಲ್ಲ. ಆದ್ದರಿಂದ ಉಭಯ ಲಿಂಗ ಲಕ್ಷಣ ನಾವು ಕಾಣುತ್ತೇವೆ, ವಾಸ್ತವವಾಗಿ ಭಿನ್ನವೇ ಆಗಿರುತ್ತದೆ. ಆದ್ದರಿಂದ ಒಟ್ಟು ನಾವು ತಿಳಿಯಬೇಕಾದ ಸಸ್ಯಗಳಲ್ಲಿ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಎಂಬುದು ಸಾಮಾನ್ಯವಾಗಿ ಇರುತ್ತೆ ಅಂತ ತಿಳಿಯಬಹುದು. ಪ್ರಾಣಿಗಳಲ್ಲಿ ಸ್ತ್ರೀಲಿಂಗ ಮತ್ತು ಇವೆರಡೂ ಸಹ ಮಿಲನ ಎಂಬುದು ಸಾಧ್ಯ ಎಂದು ತಿಳಿಯಬಹುದು. ಆದರೆ ಮನುಷ್ಯರಲ್ಲಿ ಸ್ತ್ರೀ ಮತ್ತು ಭೂಮಿ ಎಂಬತಕ್ಕಂಥದ್ದು ಅಪರೂಪ ಎಂದು ತಿಳಿಯಬೇಕು. ಕೆಲವು ವರ ಮತ್ತು ಶಾಪದಲ್ಲಿ ಮಾತ್ರ ದೈವತ ರಹಸ್ಯದಂತೆ ಆಗಬಹುದಾದ್ದರಿಂದ ಅಪರೂಪ ಎಂದು ನಾವು ತಿಳಿಯಬೇಕು. ಆದರೆ ಸಹಜವಾಗಿ ಸ್ತ್ರೀ ಮತ್ತು ಪುಂ ಎಂಬುದು ಭಿನ್ನವಾದ ಜೀವರೇ ಆಗಿರುತ್ತಾರೆ. ಒಂದೇ ಹೂವಿನಲ್ಲಿ ಪುಂ ಸ್ತ್ರೀ ಎರಡೂ ಇಂದ್ರಿಯಗಳಿದ್ದರೂ ಸಹ ಅಲ್ಲಿ ಎರಡು ಜೀವರು ಇರುತ್ತಾರೆ ಅಂತ ತಿಳಿಯಬೇಕೇ ಹೊರತು ಒಂದೇ ಜೀವರಲ್ಲಿ ಎರಡು ಲಿಂಗವೂ ಇರುತ್ತದೆ ಎಂಬತಕ್ಕಂಥದ್ದು ಎಲ್ಲಿಯೂ ಕಾಣಲು ಸಿಗುವುದಿಲ್ಲ. ಇದರಿಂದ ನಾವು ತಿಳಿಯಬೇಕಾದ ಏನು, ಜೀವರ ಸ್ವರೂಪವನ್ನು ನಾವು ಪ್ರತ್ಯಕ್ಷವಾಗಿ ಕಂಡುಕೊಳ್ಳಬಹುದು. ಶಾಸ್ತ್ರದಲ್ಲಿ ಅನುಮಾನದಿಂದ ನಾವು ತಿಳಿಯಬೇಕಾಗಿಲ್ಲ. ಪ್ರತ್ಯಕ್ಷವಾಗಿ ನಾವು ಪುರುಷ ಕ್ರಿಯೆ ಮತ್ತು ಸ್ತ್ರೀ ಕ್ರಿಯೆಯನ್ನು ಲೋಕದಲ್ಲಿ ಸಂತಾನೋತ್ಪತ್ತಿಯಲ್ಲಿ ಸುಸ್ಪಷ್ಟವಾಗಿ ತಿಳಿದುಕೊಂಡಾಗ ಭಿನ್ನಾಃ ಜೀವಗಣಾಃ ಹರೇರನುಚರಾಃ ನಿಚ್ಚೊಚ್ಚ ಭಾವಂ ಗತಃ ಎಂಬುದೆಲ್ಲವೂ ಸಹ ಸ್ಫುಟವಾಗಿ ತಿಳಿದು ಬರುತ್ತದೆ. ಇದನ್ನು ಶ್ರೀಮದಾನಂದ ತೀರ್ಥರು ವಿಶೇಷಾಕಾರವಾಗಿ ನಮಗೆ ಸ್ಪಷ್ಟೀಕರಿಸುತ್ತಾರೆ. ಪಾಪಾದಿಕಾರಿತ್ಯೈವ ಪುಂಸಾಂ ಸ್ವಾಭಾವಿಕಾಪಿ ವಿಪ್ರತತ್ವಾ ತತ್ರ ಪುಣ್ಯಾಃ ಸ್ವಭಾವ್ಯ ಏವ ಮುಕ್ತಿಗಾಃ ಯಾಂತಿ ಸ್ತ್ರೀತ್ವಂ ಪುಮಾಂಸೋಪಿ ಪಾಪತಃ ಕಾಮತೋಪಿ ವಾ ನ ಸ್ತ್ರೀಯೋ ಯಾಂತಿ ಪುಂಸ್ತ್ವಂ ತು ಸ್ವಭಾವಾದೇವ ಯಃ ಶ್ರಿಯಃ ಪುಂಸಾ ಸಹೈವ ಪುಂದೇಹಿ ಸ್ಥಿತಿಃ ಸ್ಯಾತ್ ವರದಾನತಃ ತಜ್ಜನ್ಮನಿ ವರಾ ಪಾಪಜಾತೇಭ್ಯೋ ನಿಜಸತ್ಶ್ರಿಯಃ ಸರ್ವೇಷಾಮಪಿ ಜೀವಾನಂ ಅಂತ್ಯದೇಹೋ ಯಥಾ ನಿಜಃ ಮುಕ್ತೌ ತು ನಿಜಭಾವ ಸ್ಯಾತ್ ಕರ್ಮಭೋಗಾಂತತೋಪಿ ಚ ಇತಿ ಭವಿಷ್ಯತ್ ಪರ್ವವಚನಾತ್ ಪಾಪಯೋನಯಃ ಪುಣ್ಯ ಇತಿ ವಿಶೇಷಣಂ. ಹೀಗಿರುವಾಗ ಸ್ವಾಭಾವಿಕ ಸ್ತ್ರೀಯರು, ವೈಶ್ಯರು, ಶೂದ್ರರು ಮೋಕ್ಷ ಪಡೆಯುವರೆಂದು ಹೇಳಬೇಕೇನು? ಅಂದರೆ ಭಕ್ತಿಯು ಉತ್ತಮ ಸಾಧನವಾದ್ದರಿಂದ ಶಾಶ್ವತ ದುಃಖಮಯ ಶರೀರ ಪಡೆದು ಬೇಗನೆ ನನ್ನ ಭಜಿಸು ಭಜಸ್ಮಾಂ. ಶಕ್ಯವೆನಿಸಿತು ಯಾಕೆ ಸಾಧ್ಯವೆನಿಸದು ಅಂದರೆ ಎಂಬುದರ ಮೂಲಕ ಭಕ್ತಿಯ ಮಹಿಮೆಯನ್ನು ತಿಳಿಸುತ್ತಿದ್ದಾರೆ. ಪಾಪಯೋನಿಗಳನ್ನು ಹೊಂದಿದವರು ನನ್ನನ್ನು ಆಶ್ರಯಿಸಿ ಭಕ್ತಿ ಉಳ್ಳವರಾಗಿದ್ದಲ್ಲಿ ಅವರು ಮೋಕ್ಷವನ್ನು ಹೊಂದುತ್ತಾರೆ, ಪರಾಂ ಗತಿ. ಹಾಗೆಯೇ ಪುಣ್ಯದ ವಶದಿಂದಾಗಿ ಹೀನ ವರ್ಣದವರಾಗಿದ್ದು ಉತ್ತಮ ವರ್ಣದಲ್ಲಿ ಶಾರೀರಿಕವಾಗಿ ಹುಟ್ಟಿರುವರೋ ಪುಣ್ಯ ಬ್ರಾಹ್ಮಣ ಅವರು ಮೋಕ್ಷವನ್ನು ಪಡೆಯುವರು. ಹಾಗಿರುವಾಗ ಸ್ವಾಭಾವಿಕವಾಗಿಯೇ ಸ್ತ್ರೀ, ಶೂದ್ರ, ಬ್ರಾಹ್ಮಣ, ರಾಜ, ಋಷಿಗಳೆನಿಸಿರುವ ನನ್ನ ಭಕ್ತರು ಮೋಕ್ಷವನ್ನು ಪಡೆಯುತ್ತಾರೆಂದು ಪ್ರತ್ಯೇಕವಾಗಿ ಹೇಳಬೇಕೇನು? ಅಂದರೆ ಪಡೆದೇ ಪಡೆಯುತ್ತಾರೆ. ವಿಶೇಷವಾಗಿ ನಾವು ತಿಳಿಯಬೇಕಾದ್ದು ಸ್ವಭಾವತಃ ಸ್ತ್ರೀಯರಾಗಿದ್ದವರು ಯಾವುದೇ ಕಾರಣದಿಂದ ಪುರುಷರೆನಿಸುವುದಿಲ್ಲ, ಪುರುಷನೆನಿಸುವುದು ಇಲ್ಲವೇ ಇಲ್ಲ ಎಂಬುದನ್ನು
ಅತಿ ಸ್ಪಷ್ಟವಾಗಿ ತಿಳಿಯಬೇಕು. ಪುರುಷರಿಗೆ ಸ್ವಾಭಾವಿಕವಾದ ವಿಪ್ರತ್ವಾದಿಗಳು, ವರ್ಣಗಳು, ಪಾಪ ಪುಣ್ಯ ಮತ್ತು ಕಾಮನೆಗಳ ಮೂಲಕ ವಿಪ್ರತ್ವಾದಿ ವರ್ಣಗಳು ಇರುತ್ತದೆ. ಸ್ವಾಭಾವಿಕ ಬ್ರಾಹ್ಮಣಾದಿ ಉತ್ತಮ ವರ್ಣದವರಿಗೆ ಪಾಪಕರ್ಮದ ಮೂಲಕವಾಗಿ ಕ್ಷತ್ರಿಯಾದಿ ಅಧಮ ಜನ್ಮ ಬರುವುದು. ಹಾಗೆಯೇ ಶೂದ್ರಾದಿ ಅಧಮ ವರ್ಣದವರಿಗೆ ಪುಣ್ಯದ ನಿಮಿತ್ತವಾಗಿ ಉತ್ತಮ ವರ್ಣ ಬರುವುದು. ಇವುಗಳಲ್ಲಿ ಮುಕ್ತಿಯಲ್ಲಿ ಉಳಿಯುವ ಬ್ರಾಹ್ಮಣ್ಯತ್ವಾದಿಗಳು ಸ್ವಾಭಾವಿಕ ವರ್ಣಗಳು ಪುಣ್ಯವರ್ಣಗಳೆನಿಸುತ್ತದೆ. ಪುರುಷರು ಪಾಪಕರ್ಮಗಳಿಂದ ಅಥವಾ ಕಾಮನೆಯಿಂದ ಸ್ತ್ರೀ ಜನ್ಮವನ್ನು ಪಡೆಯುತ್ತಾರೆ. ಆದರೆ ಸ್ವಾಭಾವಿಕವಾದ ಸ್ತ್ರೀಯರು ಪುರುಷ ಜನ್ಮವನ್ನು ಪಡೆಯುವುದಿಲ್ಲ. ಕೆಲವೊಮ್ಮೆ ವರದಾನಾದಿಗಳಿಂದ ಸ್ತ್ರೀಯರು ಪುರುಷ ದೇಹದಲ್ಲಿ ಆ ಪುರುಷ ಜೀವನೊಡನೆ ಇರುವರು. ಪಾಪಕರ್ಮಗಳಿಂದ ಸ್ತ್ರೀಯರಾದವರಿಗಿಂತ ಸ್ವಾಭಾವಿಕ ಸ್ತ್ರೀಯರು ಉತ್ತಮರು. ಎಲ್ಲ ಜೀವರಿಗೂ ಚರ್ಮದೇಹ ಅಂದರೆ ಕೊನೆಯ ಶರೀರ ಅವರವರ ಸ್ವಭಾವವನ್ನು ಅನುಸರಿಸಿಕೊಂಡೇ ಬರುವುದು. ಪ್ರಾರಬ್ಧ ಕರ್ಮ ಭೋಗಾನಂತರದಲ್ಲಿಯೂ ಮುಕ್ತಿಯಲ್ಲಿಯೂ ಸ್ವಾಭಾವಿಕವಾದ ಬ್ರಾಹ್ಮಣ್ಯತ್ವಾದಿಗಳು ಬರುವುದು ಎಂದು ಭವಿಷ್ಯತ್ ಪರ್ವದ ವಚನವಿದೆ. ಪಾಪಯೋನಿಗಳು ಅಂದರೆ ಪಾಪಕರ್ಮ ಪ್ರಯುಕ್ತವಾಗಿ ಅಸ್ವಾಭಾವಿಕವಾಗಿ ಸ್ತ್ರೀ ಶೂದ್ರ ವೈಶ್ಯದವರು ಭಗವಂತನನ್ನು ಆಶ್ರಯಿಸಿ ಸದ್ಗತಿಯನ್ನು ಪಡೆಯುವರು. ಅಂದಮೇಲೆ ಸ್ವಾಭಾವಿಕವಾಗಿ ಶ್ರೀ ವೈಶ್ಯಾದಿಗಳು ಸದ್ಗತಿಯನ್ನು ಪಡೆಯುವರು ಎಂದು ಹೇಳಬೇಕೆಂದರೆ ಖಂಡಿತವಾಗಿಯೂ ಪಡೆಯುತ್ತಾರೆ. ಅವರಿಗೆ ಯೋಗ್ಯವಾದ ಉಪಾಸನೆಯನ್ನು ಮಾಡಬೇಕು ಎಂದರ್ಥ. ಉದಾಹರಣೆಗೆ ಸುಜುಮ್ನ ಪಾಪಕರ್ಮದಿಂದ ಸ್ತ್ರೀಯಾಗಿ ಜನಿಸಿದ್ದು, ಅಗ್ನಿಪುತ್ರರು ಕಾಮದಿಂದ ಅಪ್ಸರೆಯಾಗಿ ಹುಟ್ಟಿದ್ದು, ಪುರುಷರು ಅಸ್ವಾಭಾವಿಕವಾಗಿ ಸ್ತ್ರೀಯರಾಗಿ ಹುಟ್ಟಿದ್ದಕ್ಕೆ ಕಾರಣ. ಆದರೆ ಸ್ವಾಭಾವಿಕ ಸ್ತ್ರೀಯರಾದ ಅಂಬಾದೇವಿ ಪುರುಷನಾಗಿ ಜನಿಸಲಿಲ್ಲ. ಆದರೆ ಸ್ಥೂಲಕರ್ಣ ಎಂಬ ಪುರುಷನ ದೇಹದಲ್ಲಿ ಇದ್ದುಕೊಂಡು ಶಿಖಂಡಿ ಎನಿಸಿಕೊಂಡನು. ಮುಕ್ತಿಗೆ ಹೋಗುವುದಕ್ಕಿಂತ ಹಿಂದಿನ ಚರ್ಮದೇಹವು ಕರ್ಮಕ್ಷಯವಾದ ಅನಂತರದಲ್ಲಿ ಸಾಂತಾನಿಕ ಲೋಕದಲ್ಲಿರುವ ದೇಹವು ಎಲ್ಲರಿಗೂ ಸ್ವಾಭಾವಿಕವಾದದ್ದೇ ಇರುವುದು ಎಂದರ್ಥ. ಕಿಂ ಪುನಃ ಬ್ರಾಹ್ಮಣ ಪುಣ್ಯ ಭಕ್ತಿಯ ರಾಜಶೇತ ಅನಿತ್ಯಮ ಸುಖಂ ಲೋಕಂ ಇವಂ ಪ್ರಾಪ್ಯ ಭಜಸ್ವ ಮಾಂ. ಮೂಲತಃ ಹೀನವರ್ಣದವರಾಗಿದ್ದು ಪುಣ್ಯ ವಿಶೇಷದಿಂದ ಬ್ರಾಹ್ಮಣರೋ ರಾಜರೋ ಋಷಿಗಳೋ ಆಗಿ ಹುಟ್ಟಿದವರು ಭಕ್ತರಾಗಿದ್ದರೆ ಮೋಕ್ಷ ಪಡೆಯುವರು ಎಂಬುದು ಮುಖ್ಯ ತಾತ್ಪರ್ಯ. ಆದ್ದರಿಂದ ಭಗವಂತ ಹೇಳ್ತಕ್ಕಂಥದ್ದು ಮನ್ಮನಾಭವ ಮದ್ಭಕ್ತೋ ಮಧ್ಯಾಯ ಮಾಂ ನಮಸ್ಕರು ಮಾಮೇವೇಶ್ವರ ಯುಕ್ತೈ ಆತ್ಮಾತ್ಮನಂ ಮತ್ಪರಾಯಣ. ನನ್ನಲ್ಲೇ ಮನಸ್ಸು ನಿಶ್ಚಲವಾಗಿಡು, ನನ್ನಲ್ಲೇ ಭಕ್ತಿ ಉಳ್ಳವನಾಗು, ಯಾಗಗಳಲ್ಲಿ ನನ್ನನ್ನೇ ಆರಾಧಿಸು, ನನ್ನನ್ನು ನಮಸ್ಕರಿಸು. ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಮನಸ್ಸನ್ನು ನನ್ನ ತೊಡಗಿಸಿ ನನ್ನ ಆಶ್ರಯಿಸಿದವನಾಗಿ ನನ್ನನ್ನು ಸೇರುವನಾಗುವಿ, ಹೊಂದುವನಾಗುವಿ, ಯಶಸ್ಸಿ. ಹೀಗೆ ಭಗವಂತನನ್ನು ಸೇವಿಸುವ ಪ್ರಕಾರವನ್ನು ತಿಳಿಸುತ್ತಾ ಇದ್ದಾನೆ. ಇಲ್ಲಿ ನಾವು ತಿಳಿಯಬೇಕಾದ್ದು ಏನು? ಮನ್ಮನೋಭವ ಮದ್ಭಕ್ತೋ ಮಧ್ಯಾಜ ಮಾಂ ನಮಸ್ಕುರು ಮಮೇವ ಏಷನ ಯುಕ್ತೈವ ಆತ್ಮಾನಂ ಮತ್ಪರಾಯಣ. ಮತ್ಪರಾಯಣ ಅಂದರೆ ಏನರ್ಥ? ನನ್ನನ್ನು ಆರಾಧಿಸುವರು ಅರ್ಥ. ಆರಾಧನೆ ಮಾಡುವಾಗ ಹೇಗಿರಬೇಕು? ಸ್ತ್ರೀಯರು ಸ್ತ್ರೀರೂಪವನ್ನು ಪಾರಾಯಣ ಮಾಡಬೇಕು, ಪುರುಷರು ಪುರುಷರೂಪವನ್ನು ಆರಾಧನೆ ಮಾಡಬೇಕು. ಮತ್ಪರಾಯಣ. ಆದ್ದರಿಂದ ಭಗವಂತನಿಗೆ ಸ್ತ್ರೀರೂಪವೂ ಇದೆ, ಪುರುಷ ರೂಪವೂ ಇದೆ. ಪುರುಷ ರೂಪಕ್ಕೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಮಹತ್ವ ಸ್ತ್ರೀ ರೂಪಕ್ಕೂ ಇದೆ. ನಾವು ಎಲ್ಲೆಲ್ಲಿ ಸ್ತ್ರೀ ರೂಪವನ್ನು ಕಾಣುತ್ತೇವೆಯೋ ಅದೇ ಪುರುಷ ರೂಪವೆಂದು ಚಿಂತಿಸಬೇಕು. ಎಲ್ಲೆಲ್ಲಿ ಪುರುಷ ರೂಪವೆಂದು ಕಾಣುತ್ತೇವೆಯೋ ಅದೇ ಸ್ತ್ರೀ ರೂಪವೆಂದೂ ಚಿಂತಿಸಬೇಕು. ಅದಕ್ಕಾಗಿ ಭಗವಂತ
ಧನ್ವಂತರಿ, ಮೋಹಿನಿ ಮುಂತಾದ ರೂಪಗಳಲ್ಲಿ ತಕ್ಷಣದಲ್ಲೇ ಕಾಣಿಸಿಕೊಂಡ ದೇವತೆಗಳಿಗೆ ಮತ್ತು ಅಸುರರಿಗೆ. ಮನುಷ್ಯರಿಗೆ ಧನ್ವಂತರಿಯಾಗಿ ಇರುವನು. ಇದನ್ನು ನಾವು ತಿಳಿದುಕೊಂಡಾಗ ಸ್ತ್ರೀಯರು ಸ್ತ್ರೀ ರೂಪವನ್ನೇ ಆರಾಧಿಸಬೇಕು, ಪುರುಷರು ಪುರುಷ ರೂಪವನ್ನೇ ಆರಾಧಿಸಬೇಕು. ಮತ್ಪರಾಯಣ ಎಂಬುದರಿಂದ ತಿಳಿಯುತ್ತದೆ. ಯಾವ ಸ್ತ್ರೀಯೇ ಆಗಲಿ ಪುರುಷರೇ ಆಗಲಿ ತಮ್ಮ ಸಜಾತೀಯ ಲಿಂಗಗಳಿಂದ ಆರಾಧನೆ ಮಾಡಿದಾಗ ಅವರಿಗೆ ಮನಸ್ಸಿನ ವ್ಯಾಕುಲತೆ ಉಂಟಾಗುವುದಿಲ್ಲ ಮತ್ತು ಅವರು ತೀರಾ ಹತ್ತಿರವಾಗುವಂಥ ಸಂದರ್ಭ ಉಂಟು. ಆದರೆ ವಿಷಮಲಿಂಗದಲ್ಲಿ ಅಂದರೆ ವಿಪರೀತವಾದ ನಾವು ವೈಪರೀತ್ಯವಾಗಿ ಇದ್ದಾಗ ಅಲ್ಲಿ ಮನಸ್ಸು ವ್ಯಾಕುಲತೆ ಚಿತ್ತ ಎಂಬತಕ್ಕಂಥದ್ದು ನಿಲ್ಲುವುದಿಲ್ಲ. ಲೋಕದಲ್ಲಿ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಆಕರ್ಷಣೆಯನ್ನು ಇಟ್ಟವನು ಭಗವಂತ. ಈ ಆಕರ್ಷಣೆ ಎಂಬುದು ಮಾನಸಿಕ ದೋಷವಾಗಿರುತ್ತದೆ. ಅದು ಸಹಜವಾಗಿದ್ದಲ್ಲಿ ಮೋಕ್ಷದಲ್ಲಿ ಮಾತ್ರ ಈ ಆಕರ್ಷಣೆ ಎಂಬತಕ್ಕಂಥದ್ದು ಫಲರೂಪದಲ್ಲಿ ಇರುತ್ತದೆ ಹೊರತು ಅದು ದೋಷರೂಪವಾಗಿರುವುದಿಲ್ಲ. ಅಮುಕ್ತಾವಸ್ಥೆಯಲ್ಲಿ ಅದು ದೋಷರೂಪವಾಗಿಯೇ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಸಾಧನೆಯಲ್ಲಿದ್ದಾಗ ಜೀವರು ಪುರುಷ ರೂಪದಲ್ಲಿದ್ದ ಭಗವಂತನನ್ನೇ ಪುರುಷರು ಆರಾಧಿಸಬೇಕು. ಆದರೆ ಸ್ತ್ರೀ ಸಹಿತವಾಗಿದ್ದಾನೆ ಅಂತ ತಿಳಿಯಬೇಕು. ಸ್ತ್ರೀಯರೆಲ್ಲರೂ ಸ್ತ್ರೀ ರೂಪವನ್ನೇ ಆರಾಧಿಸಬೇಕು, ಆದರೆ ಪುರುಷ ಸಹಿತನಾಗಿದ್ದಾನೆ ಎಂಬುದನ್ನು ಅವರು ತಿಳಿಯಬೇಕು. ಆದ್ದರಿಂದಲೇ ಸಂಕಲ್ಪದಲ್ಲಿ ಲಕ್ಷ್ಮೀನಾರಾಯಣ ಎಂಬುದಾಗಿ ನಾವು ಎಲ್ಲ ಕಡೆ ಭಗವಂತನನ್ನು ಲಕ್ಷ್ಮೀ ಸಮೇತವಾಗಿಯೇ ನಾವು ಸ್ಪಷ್ಟೀಕರಿಸುತ್ತೇವೆ, ಉಚ್ಚರಿಸುತ್ತೇವೆ. ಈ ಲಕ್ಷ್ಮೀ ಎಂಬುದು ಸಹ ಲಕ್ಷ್ಮಿ ಎಂಬತಕ್ಕಂಥ ಭಿನ್ನ ಜೀವವಲ್ಲ, ಭಗವಂತನ ಸ್ತ್ರೀ ರೂಪ ಎಂದು ತಿಳಿಯಬೇಕು. ಭಗವಂತನ ಸ್ತ್ರೀ ರೂಪವೇ ಲಕ್ಷ್ಮಿ. ಲಕ್ಷ್ಮಿಗೆ ಭಿನ್ನವಾದ ರೂಪ ಲಕ್ಷ್ಮಿ, ಅದು ಭಗವಂತನ ಸ್ತ್ರೀ ರೂಪ. ಹಾಗೆ ಲಕ್ಷ್ಮಿ ಎಂಬತಕ್ಕಂಥದ್ದು ಇರ್ತಕ್ಕಂಥವಳು ಯಾರು ಅಂದರೆ ಭಗವಂತನ ಸ್ತ್ರೀ ರೂಪಕ್ಕೆ ಮುಖ್ಯ ಪ್ರತಿಬಿಂಬನಾಗಿರುತ್ತಾಳೆ ಎಂದು ತಿಳಿಯಬೇಕು. ಪುರುಷನಿಗೆ ಪ್ರತಿಬಿಂಬನಾದವನು ಬ್ರಹ್ಮ ಪುರುಷ ಎಂಬುದು ಸುಸ್ಪಷ್ಟವಾಗಿದೆ. ಸ್ತ್ರೀಗೆ ಪ್ರತಿಬಿಂಬನಾಗಿರತಕ್ಕಂಥದ್ದು ಶ್ರೀ ಮಹಾಲಕ್ಷ್ಮೀ ದೇವಿಯರು. ಕೇವಲ ಲಕ್ಷ್ಮಿ ಎಂದಾಗ ಅದು ಭಗವಂತನನ್ನೇ ತಿಳಿಯಬೇಕು. ಶ್ರೀ ಮಹಾಲಕ್ಷ್ಮಿ ಎಂಬ ಬೇಕಾದ ಬಿರುದುಗಳನ್ನು ನಾವು ಹೇಳಿದಾಗ ಅದು ಜೀವನನ್ನು ತಿಳಿಯಬೇಕು. ಏಕೆಂದರೆ ಲಕ್ಷ್ಮಿ ಎಂಬತಕ್ಕಂಥದ್ದು 100% ಅದು ಭಗವಂತನೇ. ಮಹಾಲಕ್ಷ್ಮಿ ಎಂಬತಕ್ಕಂಥದ್ದು ಗೌಣ ಪ್ರಯೋಗವಾಗಿ ಅದು ಅಜೀವರಾದ ಮಹಾಲಕ್ಷ್ಮಿಯನ್ನು ತಿಳಿಸಿಕೊಡುತ್ತದೆ. ಇದರಿಂದ ನಾವು ಮುಖ್ಯವಾಗಿ ತಿಳಿಯಬೇಕಾದ್ದು ಏನು, ಮನುಷ್ಯರಾಗಿದ್ದಾಗ ಸ್ತ್ರೀಯರು ಅವರು ತಮ್ಮ ಸ್ತ್ರೀ ಶರೀರದಿಂದ ಸ್ತ್ರೀ ಶರೀರಯುಕ್ತವಾದ ಭಗವಂತನನ್ನು ಆರಾಧಿಸುವುದು ಅತಿ ಮುಖ್ಯವಾಗಿದೆ. ಪುರುಷರು ಸ್ತ್ರೀ ಶರೀರವಾದ ಭಗವಂತನನ್ನು ಚಿಂತಿಸುವುದಕ್ಕೂ ಸಹ ಚಿತ್ತ ವ್ಯಾಕುಲವಾಗುವುದು. ಆದ್ದರಿಂದ ಸಾಧನೆಯಲ್ಲಿ ಅದು ನಿಷೇಧಿಸಲ್ಪಟ್ಟಿದೆ. ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಕಷ್ಟಕರ ಎಂದು ಭಗವಂತನೇ ತಿಳಿಸಿಕೊಟ್ಟಿದ್ದಾನೆ. ಅವ್ಯಕ್ತಂ ತ್ಯಕ್ತಚೇತಸಾಂ ಎಂಬುದಾಗಿ. ಇದು ಪುರುಷರಿಗೆ ಹೇಗೆ ತ್ಯಕ್ತಚೇತಸಾಂ ಅಂತ ಹೇಳಿದ್ದಾರೋ ಹಾಗೆ ಸ್ತ್ರೀಯರಿಗೂ ಅದನ್ನು ಪುರುಷರು ತ್ಯಕ್ತಚೇತಸಾಂ ಎಂದು ತಿಳಿಯಬೇಕು. ಸಹಜವಾದ ಅವರ ಸ್ವಾಭಾವಿಕವಾದ ಲಿಂಗದಲ್ಲಿ ಬಿಂಬ ಮತ್ತು ಪ್ರತಿಬಿಂಬನೂ ಇರುವುದರಿಂದ ಬಿಂಬೋಪಾಸನೆಯಿಂದ ಮುಖ್ಯವಾಗಿ ತಿಳಿಯಬೇಕಾದದ್ದು ಆಯಾ ಲಿಂಗದಲ್ಲೇ ಭಗವಂತನ ಕಾಣಬೇಕು ಎಂಬುದೇ ಸುಸ್ಪಷ್ಟವಾದದ್ದು. ಇದೇ ಬಿಂಬೋಪಾಸನೆಯ ಪರಮ ರಹಸ್ಯವಾದದ್ದು. ಜೀವ ಪ್ರಕರಣದಲ್ಲಿ
ಬಿಂಬೋಪಾಸನೆಯನ್ನು ನಾವು ಯಾತಕ್ಕೋಸ್ಕರವಾಗಿ ತಿಳಿಯಬೇಕು ಎಂದರೆ ಅತಿ ಸ್ಪಷ್ಟವಾಗಿ ಸ್ತ್ರೀ ಮತ್ತು ಪುರುಷರು ಸಾಧನೆಗೆ ಚಿಂತಿಸಬೇಕಾದ ಭಗವಂತನ ಅಪ್ರಾಕೃತ ಶರೀರವೂ ಸಹ ನಾವು ಸ್ತ್ರೀ ಪುಂ ಎಂಬ ವಿಭಾಗವಾಗಿಯೇ ತಿಳಿಯಬೇಕು ಎಂಬುದೇ ಅತ್ಯಂತ ನಿರ್ಮಲವಾದದ್ದು, ಗುಣಪೂರ್ಣವಾದದ್ದು. ಆದರೆ ಚಿಂತನೆ ಕ್ರಮದಲ್ಲಿ ಈ ಮಾರ್ಗದಲ್ಲೇ ಮಾಡಬೇಕು ಎಂಬುದನ್ನು ತೋರಿಸಲು ಸಲುವಾಗಿ ಭಗವಂತ ಎಲ್ಲ ಕಡೆ ನಮಗೆ ಸ್ಪಷ್ಟೀಕರಿಸಿದ್ದಾನೆ. ಈ ಅಧ್ಯಾಯದಲ್ಲಿ ಭಗವದ್ಗೀತೆ 9ನೇ ಅಧ್ಯಾಯದಲ್ಲೂ ಸಹ ಕೇವಲ ಲಿಂಗವಲ್ಲದೆ ವರ್ಣ ಆಶ್ರಮವನ್ನು ಸಹ ವಿಶೇಷವಾಗಿ ತೋರಿಸಿದ್ದಾನೆ. ಪಾಪಯೋನಿಗಳು ಎಂಬುದು ಸಾಧನ ರಂಗದಲ್ಲಿದ್ದಾಗ ದುಃಖ ಸ್ಪಷ್ಟರಾಗಿರುತ್ತಾರೆ. ಆದರೆ ಮೋಕ್ಷದಲ್ಲಿದ್ದಾಗ ಎಲ್ಲ ಶುದ್ಧಾತ್ಮರೇ ಆಗಿರುತ್ತಾರೆ. ಶುದ್ಧಾತ್ಮರಾಗಿದ್ದಾಗೂ ಸಹ ಸ್ವಭಾವವಾಗಿರತಕ್ಕಂಥ ಸ್ತ್ರೀ ಪುಂ ಭೇದವನ್ನು ಶಾಶ್ವತವಾಗಿ ಯಥಾರ್ಥವಾಗಿ ತಿಳಿಯಬೇಕು. ಅದರಂತೆ ಮೋಕ್ಷದಲ್ಲಿ ಸದಾ ತಿಳಿಯುವರಂತಾಗುತ್ತಾರೆ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ಪುರಂದರದಾಸರು 10 ಜನ ವರದರನ್ನು ತೋರಿಸಿಕೊಟ್ಟಿದ್ದಾರೆ. ಈ ವರದರ ಪತ್ನಿಯರು ಹೇಗೆ ಉಪಾಸನೆ ಮಾಡಿದರು ಎಂಬುದನ್ನು ನಾವು ಸೂಕ್ಷ್ಮವಾಗಿ ಚಿಂತಿಸಿದಾಗ ಈ ವರದರ ಜೊತೆಯಲ್ಲಿ ಅವರು ಉಪಾಸನೆ ಮಾಡಿದರು ಅಂತ ತಿಳಿಯಬೇಕು. ಯಾರಿಗೆ ನಿಯತ ಪತಿಪತ್ನಿತ್ವ ಇರುತ್ತೋ ಅವರು ಸಾಧನೆಯಲ್ಲಿ ಮುಖ್ಯ ಸಾಧನೆಯಲ್ಲಿ ಒಳಗೊಳ್ಳುತ್ತಾರೆ. ಹೇಗೆ ಜಾಯಿಂಟ್ ನಾವು ಸ್ಟಡಿ ಇದ್ದ ಹಾಗೆ. ಆದರೆ ಅವರ ಸಾಧನಾ ಪೂರ್ವದಲ್ಲಿ ಅನೇಕ ಅನಂತ ಜನ್ಮಗಳಲ್ಲಿ ಅನಂತ ದೇಹಗಳಲ್ಲಿ ಇದ್ದು ಸಾಧನೆಯನ್ನು ಪೂರ್ಣ ಮಾಡಿಕೊಂಡು ಯಾವ ಅಂತಿಮ ಶರೀರ ಬಂದಾಗ ಅಂದರೆ ಮೋಕ್ಷಕ್ಕೆ ಹೋಗಲು ಹಿಂದಿನ ಶರೀರ ಏನಿದೆ ಆ ಶರೀರದಲ್ಲಿ ಮಾತ್ರ ಸಂಪರ್ಕವನ್ನು ಹೊಂದಿರುತ್ತಾರೆ. ಮೋಕ್ಷದಲ್ಲೂ ಸಹ ಅವರು ಮಿಳಿತರಾಗಿಯೇ ಜೊತೆಯಲ್ಲಿಯೇ ಇರಬೇಕು. ಏಕೆಂದರೆ ಅವರು ನಿಯತವಾದ ಪತಿಯರಾಗಿದ್ದರೆ ಇದು ಕೇವಲ ದೇವತೆಗಳಲ್ಲಿ ಅನ್ವಯಿಸುವುದು, ಋಷಿಗಳಲ್ಲಿ ಸಾಧಾರಣವಾಗಿ ಇರುವುದು, ಮನುಷ್ಯರಲ್ಲಿ ಅಷ್ಟಾಗಿ ಇರುವುದಿಲ್ಲ. ಇದನ್ನು ಸಹ ತಾರತಮ್ಯ ಜ್ಞಾನದಿಂದ ನಾವು ತಿಳಿಯಬೇಕಾದ ವಿಷಯವಾಗಿದೆ. ತಾರತಮ್ಯ ಜ್ಞಾನವನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ತಿಳಿದಾಗ ಭಗವಂತರ ಉಪಾಸನೆಗೆ ನಾವು ಸಿದ್ಧರಾಗಬಹುದು. ಆದ್ದರಿಂದಲೇ ತಾರತಮ್ಯ ಜ್ಞಾನ ಎಂಬುದು ಮೋಕ್ಷಕ್ಕೆ ಅತಿ ಉಪಯುಕ್ತವಾದದ್ದು ಎಂದು ಶ್ರೀಮದಾನಂದ ತೀರ್ಥರು ಉಚ್ಚರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪುರಂದರದಾಸರು ಹೇಳಿರ್ತಕ್ಕಂಥ 10 ಜನ ವರದರು ಇವರ ಮಹಿಮೆಯನ್ನು ತಿಳಿದುಕೊಳ್ಳಬೇಕು. ಇಂತಹ ಶ್ರೇಷ್ಠ ಜ್ಞಾನ ಒದಗಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರದಾಸರಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿವಿದೆ ಎಂದು ಹೇಳಿ, ಇಂತಹ ಅತಿ ಕ್ಲಿಷ್ಟವಾದ ಅತಿ ಸೂಕ್ಷ್ಮವಾದ ಯಥಾರ್ಥ ಜ್ಞಾನ ತಾರತಮ್ಯ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ತಿಳಿಯಲು ಸಾಧ್ಯ. ಇಂಥ ಮನುಷ್ಯ ಜನ್ಮವನ್ನು ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹಕ್ಕೋಸ್ಕರವಾಗಿ ನಾವು ಅವರನ್ನು ಸದಾ ಚಿಂತಿಸಬೇಕು, ಪೂಜಿಸಬೇಕು. ತಂದೆ ತಾಯಿಗಳಿಗೆ ಇರುವಿಗೆ ನೆರವಾದ ಗುರು ಹಿರಿಯರನ್ನು ಚಿಂತಿಸಬೇಕು, ಪೂಜಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜ್ಞಾನವನ್ನು ಕೊಟ್ಟಿದ್ದರಿಂದ ಆ ದೇವತೆಗಳಿಗೆ ನಾವು ಪೂರ್ಣವಾಗಿ ನಮಸ್ಕರಿಸಬೇಕು. ದೇವತೆಗಳಲ್ಲಿ ಶ್ರೇಷ್ಠವಾದ ವಾಯುದೇವರು, ಭಾರತೀಪತಿ ವಾಯುದೇವರೇ ಎಲ್ಲರಲ್ಲೂ ನಿಂತು ಕೆಲಸ ಮಾಡಿದ್ದರಿಂದ ವಿಶೇಷ ಆಕಾರವಾಗಿ ವಾಯುದೇವರನ್ನು ನಾವು ನಮಿಸಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವರೇ ನಮ್ಮ ಬಿಂಬರೂಪ. ಲಕ್ಷ್ಮೀನಾರಾಯಣ ಎಂದು ಹೇಳಿದಾಗ ಶ್ರೀ ಪುಂ ಇರತಕ್ಕಂಥ ಸಕಲ ಜೀವರಿಗೂ ಅನ್ವಯ ಎಂದು ನಾವು ತಿಳಿಯಬೇಕು. ಇಂತಹ ಬಿಂಬರೂಪನಾದ ಲಕ್ಷ್ಮೀನಾರಾಯಣನು ಸಕಲರಿಗೂ ಬಿಂಬರೂಪನಾಗಿದ್ದಾನೆ ಎಂಬುದು ವಿಶ್ವೋಪಾಸನೆಯಾಗುತ್ತದೆ. ಜೀವ ಪ್ರಕರಣದಲ್ಲಿ ಬಿಂಬೋಪಾಸನೆ ಮತ್ತು ವಿಶ್ವೋಪಾಸನೆ ಎಂಬುದೇ ನಮ್ಮ ಅಂತಿಮ ಗುರಿಯಾಗಿದೆ. ಈ ವಿಶ್ವೋಪಾಸಕನಾದ ಭಗವಂತನಿಗೂ ಹೇಗೆ ನಾವು ಪೂಜಿಸುವುದು, ಅವನ ಪ್ರತ್ಯುಪಕಾರವನ್ನು ಸಲ್ಲಿಸುವುದು ಎಂದರೆ ಭೂಯಿಷ್ಠ ಅಂತ ನಮ್ಮ ಉಕ್ತಿ ವಿಧೇವ
ಭೂಯಿಷ್ಟಾಂತಿರಮೌಕ್ತಿಮಿದೇಮ ಭೂಯಿಷ್ಟಾಂತಿರಮೌಕ್ತಿಮಿದೇಮ ಅಂದರೆ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ಸು. ಹರಿಗೆ ಓಂ ಹರಿಗೆ ಓಂ ಹರಿಗೆ ಓಂ.